ಧನುಸ್ಸು ರಾಶಿ ಉದ್ಯೋಗದಲ್ಲಿ ಸುಖ ಮತ್ತು ನೆಮ್ಮದಿ ಇದೆ ಅಂತ ಹೇಳಿ ಕಂಡುಕೊಳ್ಳತಕ್ಕಂತಹ ದಿವಸ. ಮಾಡುವಂತಹ ಕೆಲಸ ಪ್ರಾಮಾಣಿಕವಾಗಿದ್ದರೆ, ಕರ್ತವ್ಯ ನಿಷ್ಠರಾಗಿದ್ದರೆ ಇದರಲ್ಲಿ ಉನ್ನತವಾದಂತಹ ಫಲ ಇದೆ, ಇದರಲ್ಲಿ ಸಂತೋಷ ಇದೆ, ಆತ್ಮತೃಪ್ತಿ ಇದೆ ಅನ್ನುವಂಥದ್ದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನಿಮ್ಮ ಸಂಬಳ ಅಥವಾ ಆದಾಯ ಹೆಚ್ಚಾಗುವಂಥದ್ದು ಇದು ಸ್ವಾಭಾವಿಕವಾಗಿ ಸಹಜವಾಗಿ ಸಂತೋಷವನ್ನು ಉಂಟು ಮಾಡ್ತಕ್ಕಂಥದ್ದು. ಪ್ರೇಮಿಗಳು ಮಾತ್ರ ತುಂಬ ಜಾಗರೂಕರಾಗಿರಬೇಕು. ನಿಮ್ಮ ಪ್ರೇಮ ವಿಚಾರದಲ್ಲಿ ಇಲ್ಲ ಸಲ್ಲದಂತಹ ಮಾತುಗಳೋ ಅಥವಾ ಕಾನೂನಿನ ಕಟ್ಟಳೆಗಳು ಎದುರಾಗತಕ್ಕಂಥದ್ದು, ಸಮಾಜಕ್ಕೆ ವಿರುದ್ಧವಾದಂತಹ ಯಾವುದೇ ರೀತಿಯ ಅನುಚಿತವಾದಂತಹ ವರ್ತನೆಗಳು ಬೇಡ ಅಂತ ಹೇಳಿ ಎಚ್ಚರಿಸಬೇಕಾದಂಥದ್ದು. ಇದು ನಿಮಗೆ ತೊಂದರೆಯನ್ನು ಮಾಡ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣುವಂಥದ್ದಾಗುತ್ತೆ. ವಿದ್ಯಾರ್ಥಿಗಳಿಗೆ ಶುಭವಾದಂತಹ ದಿವಸ. ತಮ್ಮ ಓದಿನ ಬಗ್ಗೆ ನೀವು ಬೇರೆ ಬೇರೆ ಹವ್ಯಾಸಗಳನ್ನು ಬೆಳೆಸ್ಕೊಳ್ತಕ್ಕಂತಹದ್ದು ಇಲ್ಲಿ ಕಾಣುವಂತಹ ವಿಶೇಷ. ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ ತುಂಬ ಸಂತೋಷವಾದಂತಹ ಸಂತಸವಾದಂತಹ ಸುದ್ದಿ ಇರತಕ್ಕಂಥದ್ದು. ಆದರೆ ಗ್ರಹಗತಿಯ ದೃಷ್ಟಿಯಿಂದ ಕೈಗೆ ಏನೋ ಪೆಟ್ಟಾಗತಕ್ಕಂತಹ ಸಾಧ್ಯತೆಗಳು, ರಕ್ತದ ಬಗ್ಗೆ ಸ್ವಲ್ಪ ಗಮನ ಹರಿಸಲೇಬೇಕಾದಂತಹ ಒಂದು ಪರಿಸ್ಥಿತಿ ಅಥವಾ ವಾತಾವರಣ ಇರುವಂತಹ ದಿವಸ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಎಂಬುದಾಗಿ ಈಶ್ವರನನ್ನು, ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ, ಯಾವ ವ್ಯಕ್ತಿಯ ಬಗ್ಗೆ ನಿಮಗೊಂದಷ್ಟು ಅನುಮಾನಗಳಿರುತ್ತೋ, ಈ ವ್ಯಕ್ತಿ ಯೋಗ್ಯನಲ್ಲ, ಇವನಿಂದ ಏನಾದರೂ ಒಂದಷ್ಟು ತೊಂದರೆಗಳ ಆಗತ್ತೆ ಅನ್ನುವಂತಹ ಮನಸ್ಥಿತಿ ನಿಮ್ಮದಾಗಿರುತ್ತೋ, ಯಾರ ಬಗ್ಗೆ ಅನುಮಾನಕ್ಕೆ ಅವಕಾಶ ಇರುತ್ತೋ ಅಂತಹ ವ್ಯಕ್ತಿಗಳಿಂದ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ಳಿ, ದೂರ ಇದ್ದು ಬಿಡಿ. ಆ ವ್ಯಕ್ತಿಯಿಂದ ಯಾವುದೇ ರೀತಿಯ ತೊಂದರೆಗಳು ಆಗದೇ ಇರತಕ್ಕಂಥದ್ದು. ಕಷ್ಟಪಟ್ಟು ಹೋರಾಟವನ್ನು ಮಾಡಿದಂತಹ ಕೆಲಸದ ವಿಚಾರದಲ್ಲಿ ರಾಜಿ ಮಾಡಿಕೊಳ್ಬೇಡಿ. ಯಾಕೆ ಅಂತಂದರೆ ಎಷ್ಟೋ ದಿವಸಗಳಿಂದ, ವರ್ಷಗಳಿಂದ ಹೋರಾಟ ಮಾಡಿದಂತಹ ವಿಷಯಗಳು ಕೊನೆಯ ಹಂತಕ್ಕೆ ಬಂದು ಉತ್ತರ ನಿಮ್ಮ ಪರವಾಗಿ ಸಿಕ್ಕುವಂತಹ ಸಂದರ್ಭದಲ್ಲಿ ನೀವು ರಾಜಿಯನ್ನು ಮಾಡಿಕೊಂಡ್ರೆ ನಿಮ್ಮ ಹೋರಾಟಕ್ಕೆ ಅರ್ಥವಾದರೂ ಏನಿದೆ? ಹಾಗಾಗಿ ಆ ರೀತಿಯ ಪರಿಶ್ರಮದ ಕೆಲಸಗಳಿಗೆ ರಾಜಿಯನ್ನು ಮಾಡಿಕೊಳ್ತಕ್ಕಂಥದ್ದಲ್ಲ. ನಿಮ್ಮ ಸ್ವಭಾವದಿಂದ ಇಂದು ಹಲವಾರು ಜನ ಕೋಪಗೊಳ್ಳಬಹುದು. ನೀವು ನಡ್ಕೊಳ್ತಕ್ಕಂತಹ ರೀತಿಯನ್ನು ನೋಡಿ ಒಂದಷ್ಟು ಜನಕ್ಕೆ ಸಿಟ್ಟು ಬರುತ್ತೆ, ಆದರೂ ತೊಂದರೆ ಇಲ್ಲ. ನಿಮ್ಮ ಆತ್ಮವಿಶ್ವಾಸಕ್ಕೆ ಧಕ್ಕೆ ಬರತಕ್ಕಂತಹ, ಸಮಾಜಕ್ಕೆ ಅಹಿತವಾಗತಕ್ಕಂತಹ ಯಾವ ಕೆಲಸಗಳನ್ನು ಕೂಡ ನೀವು ಮಾಡಬಾರದು ಅಂತ ಅರ್ಥ. ನಿಮ್ಮ ಸ್ವಭಾವದಿಂದ ಹಲವಾರು ಜನಕ್ಕೆ ಕೋಪ ಬಂದರೆ ಅದಕ್ಕೆ ನೀವು ಏನೂ ಮಾಡಲಿಕ್ಕೆ ಅವಕಾಶಗಳು ಇಲ್ಲದೇ ಇರತಕ್ಕಂಥದ್ದು. ಮನೆಯಲ್ಲಿ ಅನೇಕ ವಿಚಾರಕ್ಕೆ ಗೊಂದಲ ಇರತಕ್ಕಂಥದ್ದು. ಕೋರ್ಟ್ ಕೆಲಸಗಳಲ್ಲಿ ಅಥವಾ ಕಾನೂನಾತ್ಮಕವಾದಂತಹ ಹೋರಾಟದಲ್ಲಿ ಹಿನ್ನಡೆ ಇರುತ್ತೆ ನಿಮಗೆ, ಅದನ್ನೂ ಕೂಡ ಅನುಭವಿಸಿಯೇ ತೀರಬೇಕಾದಂಥದ್ದು. ಮಕರ ರಾಶಿಯ ಚಿಕ್ಕ ಮಕ್ಕಳಿಗೆ ತೊಂದರೆಯಾಗತಕ್ಕಂತಹ ದಿವಸ. ಒಂದು 5 ವರ್ಷದ ಒಳಗಿನ ಮಕ್ಕಳಿಗೆ ಸ್ವಲ್ಪ ಸಮಸ್ಯೆಗಳು ಅಥವಾ ಇನ್ನೇನೋ ಆರೋಗ್ಯದಲ್ಲಿ ವ್ಯತ್ಯಯಗಳು ಆಗ್ತಕ್ಕಂತಹದ್ದು ಕಂಡುಬರುತ್ತೆ. ಅಮೃತ ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಬೇಕು ಶುಭವಾಗಿ. ಕುಂಭರಾಶಿ, ಅದೃಷ್ಟ ನಿಮ್ಮನ್ನು ಹುಡುಕೊಂಡು ಬರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಆ ಅದೃಷ್ಟದ ಭಾಗ್ಯಲಕ್ಷ್ಮಿ ನಿಮ್ಮ ಮನೆಯ ಬಾಗಿಲಿಗೆ ಬರ್ತಾಳೆ ಅನ್ನುವಂತಹ ಅರ್ಥ. ಹೊಸ ಹೊಸ ವ್ಯಾಪಾರಗಳನ್ನು, ವ್ಯವಹಾರಾದಿಗಳನ್ನು ಮಾಡಿದರೆ, ಅದನ್ನು ಮಾಡುವುದಕ್ಕೆ ಸಂಕಲ್ಪವನ್ನು ಮಾಡಿದರೆ ನಿಮಗೆ ಶುಭವಾಗ್ತಕ್ಕಂತಹ ಒಂದು ಸೂಚನೆ ಇದೆ. ನಿಮಗಿರತಕ್ಕಂತಹ ಹಲವಾರು ಸವಾಲುಗಳನ್ನು ಈ ದಿವಸ ನೀವು ಎದುರಿಸಿ ಅದರ ಮುಂದೆ ಜಯಶೀಲರಾಗ್ತೀರಿ. ಇದೂ ಕೂಡ ಗ್ರಹಗತಿಯ ದೃಷ್ಟಿಯಿಂದ ನಿಮಗೆ ಉತ್ತಮವಾದಂತಹ ಫಲಿತಾಂಶ ಅಂತ ಹೇಳಬೇಕು. ಕುಟುಂಬದ ಜವಾಬ್ದಾರಿ ಹೆಚ್ಚಾಗತಕ್ಕಂತಹದ್ದು. ಕುಟುಂಬದಲ್ಲಿ ನಿಮ್ಮ ಸ್ಥಾನಮಾನವನ್ನು ಗಮನಿಸಿದಾಗ ಇರತಕ್ಕಂತಹ ಜವಾಬ್ದಾರಿಗಳು ಇಮ್ಮಡಿಯಾಗತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇರತಕ್ಕಂತಹದ್ದು. ಕುಟುಂಬದ ಹಿರಿಯರ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗತ್ತೆ, ಅದನ್ನು ಗಮನಿಸ್ಕೊಳ್ಬೇಕು. ಅದನ್ನು ತಾತ್ಸಾರ ಮಾಡಿದಿರಿ, ಅದರಿಂದ ಆಗತಕ್ಕಂತಹ ಅನಾಹುತಗಳನ್ನು, ತೊಂದರೆಗಳನ್ನು ಅನುಭವಿಸಿಯೇ ತೀರಬೇಕಾದಂಥದ್ದು ಇರುತ್ತೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳು ನಿಮಗೆ ಆಗ್ತಕ್ಕಂಥದ್ದು. ಜೊತೆಗೆ ಯಾವುದೇ ರೀತಿಯ ಬೇಸರ ಮಾಡಿಕೊಳ್ಳದಲ್ಲೇ ಏಕಾಗ್ರತೆಯಿಂದ ವಿದ್ಯಾರ್ಥಿಗಳು ವಿದ್ಯಾಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಬೇಕಾಗತ್ತೆ. ಮನಸ್ಸು ಬೇರೆ ಕಡೆ ಪರಿವರ್ತನೆ ಆಯಿತಾ, ಗಮನವನ್ನು ಹರಿಸಲಿಕ್ಕೆ ಆಗಲಿಲ್ವಾ, ಹೋಯಿತು, ನೀವು ಅಭ್ಯಾಸ ಮಾಡಿದ್ದೆಲ್ಲ ನಿರರ್ಥಕವಾಗ್ತಕ್ಕಂಥದ್ದು.
ಆದ್ದರಿಂದ ಬಹಳ ಗಮನ ಹರಿಸಿ ಮನಸ್ಸನ್ನು ಕೇಂದ್ರೀಕರಣ ಮಾಡಿ ಅಧ್ಯಯನವನ್ನು ಮಾಡಿ ಅಭ್ಯಾಸವನ್ನು ಮಾಡಿ ವಿದ್ಯಾರ್ಥಿಗಳು ನಿಮಗೆ ಯಶಸ್ಸು ಸಿಕ್ಕತಕ್ಕಂತಹ ದಿವಸ ಇದಾಗತ್ತೆ. ವಾಹನಂ ವೃಷಭೋ ಯಸ್ಯ ವಾಸುಕಿ ಕಂಠಭೂಷಣಂ ವಾಮೇ ಶಕ್ತಿಧರಂ ಒಂದೇ ವಕಾರಾಯ ನಮೋ ನಮಃ ಎಂಬುದಾಗಿ ಈಶ್ವರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಸರ್ಕಾರಿ ಕೆಲಸದಲ್ಲಿ ಇದ್ದಂತಹ ಅಡೆತಡೆಗಳು ಒಂದಷ್ಟು ದೂರವಾಗಿ ಎಲ್ಲವೂ ಕೂಡ ನಿಮಗೆ ನಿಜಸ್ವರೂಪವನ್ನು ದರ್ಶನ ಮಾಡ್ತಕ್ಕಂತಹ ವಿಷಯಗಳಾಗತ್ತೆ. ಅಂತಹ ಒಳ್ಳೆಯ ದಿವಸ ಇದು ಅಂತ ಹೇಳಬೇಕು. ವಿರೋಧಿಗಳಿಂದಲೂ ಕೂಡ ನಿಮ್ಮ ಕೆಲಸಕ್ಕೆ ಈ ದಿವಸ ಸಹಕಾರ ಸಿಕ್ಕುತ್ತೆ. ಯೋಗ ಅಂತಂದರೆ ಹೇಗೆ ಹುಡುಕೊಂಡು ಬರುತ್ತೆ ಅಂತಂದರೆ ಅದಕ್ಕೆಲ್ಲ ಈ ರೀತಿಯ ಅಂಶಗಳು ಸಾಕ್ಷಿಗಳಾಗತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಅಧಿಕವಾದಂತಹ ಲಾಭವನ್ನು ಕಾಣ್ತೀರಿ. ಹಿಂದೆಂದೂ ಕೂಡ ನೀವು ನಿರೀಕ್ಷೆ ಮಾಡಿಲ್ಲದಂತಹ ಲಾಭಕ್ಕೆ ಈ ದಿವಸ ಅವಕಾಶಗಳು ಇರತಕ್ಕಂಥದ್ದು. ನಿಮ್ಮ ಮಧ್ಯಸ್ಥಿಕೆಯಲ್ಲಿ ನಡೀತಕ್ಕಂತಹ ವ್ಯವಹಾರಗಳು ಯಾವುದೇ ಇರಲಿ ಅವೆಲ್ಲವೂ ಕೂಡ ಸುಖಾಂತ್ಯವಾಗುತ್ತೆ. ನೀವು ಆ ವ್ಯವಹಾರದಲ್ಲಿ ಭಾಗಿಗಳಾಗಿದ್ದೀರಿ ಅಂತಾದರೆ ಆ ವ್ಯವಹಾರಕ್ಕೆ ಒಂದು ಸರಿಯಾದಂತಹ ಇತ್ಯರ್ಥ ಉಭಯತ್ರರಿಗೂ ಕೂಡ ಬರತಕ್ಕಂಥದ್ದಾಗತ್ತೆ. ಹಲವರು ನಿಮಗೆ ಧನ್ಯವಾದಗಳನ್ನು ಹೇಳ್ತಕ್ಕಂಥದ್ದು, ನಿಮ್ಮ ಉಪಕಾರ ಸ್ಮರಣೆಯನ್ನು ಮಾಡ್ತಕ್ಕಂತಹ ದೊಡ್ಡ ಕೆಲಸಗಳು ಕೂಡ ನಡೀತಕ್ಕಂಥದ್ದಾಗತ್ತೆ. ಯಾವುದೇ ರೀತಿಯ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳದೆ ಬೇರೆಯವರಿಗೆ ಸಹಾಯವನ್ನು ಮಾಡಿ ನಿಮ್ಮ ಗೌರವ ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ಉಪಕೃತರು ನಿಮಗೆ ಗೌರವವನ್ನು ಸಲ್ಲಿಸ್ತಾರೆ. ಯಾರು ನಿಮ್ಮಿಂದ ಸಹಾಯವನ್ನು ಸಹಕಾರವನ್ನು ಪಡ್ಕೊಂಡಿರ್ತಾರೆ ಅವರು ನಿಮ್ಮನ್ನು ಸಹಜವಾಗಿ ಸ್ವಭಾವಯುತವಾಗಿ ಪೂಜ್ಯ ಭಾವನೆಯಿಂದ ಕಾಣತಕ್ಕಂಥದ್ದಾಗತ್ತೆ. ವಿಶೇಷವಾಗಿ ಗಣಪತಿಯನ್ನು ಆರಾಧನೆ ಮಾಡಿ ಬಿಳಿಯ ಎಕ್ಕದ ಹೂವನ್ನು ಗಣಪತಿಗೆ ಸಮರ್ಪಣೆ ಮಾಡಿ ಶುಭವಾಗಿ.